ಸ್ವಾಮಿಗಳೇ ಸ್ವಾಮಿಗಳೇ, ನಾನೀಕಿದೆ ಎಲೆಕ್ಷನ್ನಾಗ ಎಲ್ಲ ಡೌಟ್ ಆಗೈತೆ. ಆ ಪದ್ದಿತಾಗ ಏನೋ ಮಾತಾಡಕ್ಕೆ ಹೋದೆ. ಆ ಪದ್ದಿತಾಗ ಮಾತಾಡಕ್ಕೆ ಹೋದ್ರೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಬಿಟ್ಟು ಊರಿಗೆ ಏನೇ ಪ್ರಚಾರ ಮಾಡ್ಬಿಟ್ಟವಳೆ. ಸ್ವಾಮಿ, ಈಗ ನಾನು ಏನು ಮಾಡಬೇಕು ನನಗೆ ಏನೇ ಗೊತ್ತಾಯ್ತಿಲ್ಲ. ನನಗಂತೂ ಟೆನ್ಷನ್ ಆಗ್ತಾ ಕುಂತೈತೆ. ನಾನು ಎಲೆಕ್ಷನ್ನಾಗ ಗೆಲ್ತೀನೋ ಗೆಲ್ಲಕ್ಕಿಲ್ವೋ ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ನಾನು ಯಾಕೋ ಎಲೆಕ್ಷನ್ನಾಗ ಗೆಲ್ಲಕ್ಕಿಲ್ಲ, ನಾವು ಹಾಕ್ಸ್ಕೊಂಡು ಸೋತೋಗ್ಬಿಡ್ತೀನಿ ಅಂತ ನೀವು ಅನ್ನಿಸ್ತೈತೆ ನನಗಂತೂ. ಸ್ವಾಮಿರೇ, ಹೆಂಗನ ಮಾಡ್ಬಿಟ್ಟು ನೀವೇನೇ ನನಗೊಂಚೂರು ಏನನ ಮಾಡಿ ಆಶೀರ್ವಾದ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಅಷ್ಟೇ ನೀವು ಏನು ಮಾಡ್ತೀವಿ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ ನೋಡಿ. ನಾನು ಹೆಂಗೋ ಮಾನ ಮರ್ಯಾದಿನಾಗಿದ್ದೆ. ನೊಳಿಯ ನೀನು ಹೇಳಿದ್ದು ಹೋಗಿ ಪದ್ದಿತಾಗ ಡೀಲ್ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಡೀಲ್ ಮಾಡೋಕೆ ಹೋದೆ. ಅವಳೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಲು, ಊರಿಗೆಲ್ಲನೂ ಬಿಟ್ಬಿಟ್ಲು ವೀಡಿಯೋ ಮಾಡಿಬಿಟ್ಟು. ಈಗ ಏನು ಮಾಡೋಣ ಹೇಳಿ ನಾನು. ನಾನು ಸೋತಾಗೋದಂತೂ ಪಕ್ಕ ಆಗೋಗ್ಬಿಟ್ಟಿದ್ದೀನಿ ಸ್ವಾಮಿರೇ. ನಾನು ಒಳಿಯನೇ ಪ್ಲ್ಯಾನ್ ಕೊಟ್ಟಿದ್ದು, ಈಗ ನೋಡಿ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ನೋಡು ಭದ್ರಮ್ಮ, ನಿಂಗೆ ನಾನು ಅವತ್ತೇ ಹೇಳ್ತೀನಿ ನಿನಗೆ ಏನಂತ, ನೀನು ಮಗಳು ಹಂಗೆ ನಿಮ್ಮ ಒಳಿಯನಿಂದ ನಿಮಗೆ ಆಪತ್ತೈತೆ ಅಂತ ಹೇಳ್ಬಿಟ್ಟು. ಎಷ್ಟು ಕಿತ ಹೇಳ್ಬೇಕು ನಿಂಗೆ, ಅವರಿಬ್ಬರಿಂದ ಆಪತ್ತೈತೆ, ಅವರಿಬ್ರು ಇರೋದ್ರಿಂದ ನೀನು ಹಿಂಗೆ ಆಯ್ತಿರೋದು ಅಂತ ಹೇಳ್ಬಿಟ್ಟು ನಿಂಗೆ ಎಷ್ಟು ಕಿತ ಹೇಳ್ಬೇಕು ನಾನು. ಅಷ್ಟು ಕಿತ ಹೇಳಿದ್ರು ನೀನು ಅದೇ ಕೆಲಸ ನೀನು ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ನೀನು. ನೀವು ಹೇಳಿದ್ದನ್ನು ಮರೆತೇ ಹೋಗ್ಬಿಟ್ಟೆ. ನಾನಂತೂ ನನ್ನ ಮಗಳು ಮಕ್ಕ ನೋಡ್ತೀನಿ ಮರ್ತೋಯ್ತೀನಿ. ಅಯ್ಯೋ ಮಗಳಲ್ವಾ, ಇನ್ನು ಎಲ್ಲಿಂದ ಎತ್ತು ಕಳಿಸ್ಲಿ ನಾನು ಅಂತ ಹೇಳ್ಬಿಟ್ಟು ಏನಾರ ಮಾಡಕ್ಕೆ ಹೋಯ್ತೀನಿ. ಈಚೆ ಕಡೆ ಕಳಿಸ್ಬಿಡೋಣ ಅಂತ ಅನ್ನಿಸ್ತದೆ. ಆದರೆ ನನ್ನ ಮಗಳು ಬಿಡೋಕ್ಕಿಲ್ಲ. ಕಯ್ಯ ಅನ್ಕೊಂಡು ನೊಳಿಯನ್ ಕರ್ಕೊಬಿಟ್ಟು ಬಂದು ಇರಿಸ್ಕೊತಾಳೆ. ನೀವು ಹೇಳ್ದಂಗೆ ನಾನು ಒಳಿಯೋನಿಂದನೇ ನನಗಂತೂ ತೊಂದರೆ ಇರೋದು. ಒಳಿಯೋನೇನಿಯ ಹಿಂಗೆಲ್ಲ ಮಾಡಿರೋದು, ಒಳಿಯೋನಿಂದನೇ ಭಾಳ ತೊಂದರೆ ಆಗಿರೋದು, ಒಳಿಯೋನಿಂದನೇ. ಅದಕ್ಕೆ ಹೇಳಿದ್ದು ಭದ್ರಮ್ಮ, ನಾನು ನಿನ್ನ ಮಗಳು ನಿನ್ನ ಒಳಿಯ ಇರೋ ತನಕನೂ ಈ ಸಮಸ್ಯೆ ತಪ್ಪಿದ್ದಲ್ಲ. ನೀನು ಒಳಿಯ ಯಾವತ್ತೂ ನಿನ್ನ ಜೀವನದ ಕಾಲಿಕ್ಕುದನ್ನೇ ನಿಮ್ಮ ಮನೆಗೆ ಯಾವತ್ತು ಬಂದು ಅವತ್ತಿಂದಲೇ ನಿನಗೆಲ್ಲ ಶುರುವಾಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಈಗ ಅದನ್ನೆಲ್ಲ ಬಿಟ್ಬಿಡೋಕ್ಕಾಗಲ್ಲ. ನಾನು ಅವತ್ತೇ ಹೇಳ್ತಿರ್ತಾನೆ, ಮನೆ ಬಿಟ್ಬಿಟ್ಟು ಕಳಿಸಿ ಅಂದರೆ ನೀನು ಇನ್ನೂ ಇಟ್ಕೊಂಡ್ರು ಇನ್ನು ಇಷ್ಟು ದಿನ ಇಟ್ಕೊಂಡ್ಮೇಲಿನ ಇನ್ನು ಉಳಿದಿದ್ದು ಏನಾದರೆ ಏನಾಗಬೇಕು ಹೇಳು. ಇಲ್ಲ ಸ್ವಾಮಿರೆ, ನೀನು ಮ್ಯಾಲೆ ಹಂಗೆ ಮಾಡೋಕ್ಕಿಲ್ಲ. ಅದು ಆಗಿದ್ದ ಹೋಗ್ಬಿಡ್ಲಿ. ನನ್ನ ಮ್ಯಾಗೆ ನನ್ನ ಮಗಳ ಮೇಲಿರೋ ಫೀಲಿಂಗ್ಸ್ ಎಲ್ಲ ತೆಗೆದಾಕ್ಬಿಡ್ತೀನಿ. ನನಗೆ ಎಲೆಕ್ಷನ್ ಅಂದರೆ ಅಷ್ಟು ಮುಖ್ಯ ಸ್ವಾಮಿರೆ. ಎಲ್ಲ ಫೀಲಿಂಗ್ಸ್ ಎಲ್ಲ ತೆಗೆದು ಸೈಡು ಬಿಸಾಕ್ಬಿಟ್ಟು ಈಗ ನೋಡು ನನ್ನ ಮಗಳನ್ನ ಒಳಿಯೋನು ಸೇರಿಬಿಟ್ಟೆ ಮನೆಯಿಂದ ಈಚೆ ಕಡೆ ಕಳಿಸ್ತೀನಿ. ಅವ್ರು ಮಾಡಿರೋದು ವಸಿನ ಹೇಳು. ನನಗಂತೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಸರಿ ಕಣಮ್ಮ, ಈಗ ಹೇಳಷ್ಟು ಹೇಳಿದ್ದೀನಿ ನಾನು. ನೀನು ಅದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ನೀನು ಮಾಡು ಅಷ್ಟೇ. ಈಗ ಗೊತ್ತಾಯ್ತಾ ನಿನಗೂ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಮಗಳು ಒಳಿಯೋನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ನಿನ್ನ ಮಗಳು ಒಳಿಯನ್ನೇ ಕಳಿಸ್ಬಿಡು, ಸಮಸ್ಯೆ ಸ್ವಲ್ಪನಾದರೂ ಕಮ್ಮಿ ಆಗ್ತೈತೆ. ಆದರೆ ಈಗ ಆಗಿರೋದೆಲ್ಲನೂ ಹೆಸರು ಮಾಡೋಕ್ಕಾಗಲ್ಲ. ಮುಂದೆ ಏನೋ ಆಗೋದನ್ನ ಹೊಸಿ ಏನೋ ಮಾಡ್ಬೋದು ಅಷ್ಟೇನೆ. ಸರಿ ಸ್ವಾಮಿ, ಅವತ್ತು ಹೇಳ್ದಂಗೆ ಏನು ಮಾತು ಕೇಳಿದಿದ್ರೆ ಅವತ್ತು ಹೇಳಿದ್ದೇನೆ ಹೆಂಗೋ ಇದಾಗೋದು. ಹೇಳ್ದಂಗೆ ಏನೇ ಕೇಳಿದಿದ್ರೆ. ಆದರೆ ಏನು ಕೇಳಲಿಲ್ಲ ಮಾಡಲಿಲ್ಲ ಏನೂ. ಹೆಂಗಾಗೋಯ್ತು ನೋಡ್ರಿ. ನೀವು ಹೇಳ್ದಂಗೆ ಕೇಳಿ ಅವತ್ತೇ ಕಳಿಸ್ಬಿಟ್ಟಿದ್ರೆ ಇವತ್ತು ನನಗಿಂತ ಪರಿಸ್ಥಿತಿ ಬಂತಿತ್ತಾ. ಊರೇನೇನಿಯ ಭದ್ರಮ್ಮ ಅಂತಂದರೆ ಅಯ್ಯೋ ಅವಳ ಹತ್ತು ಒಂದು ಉಕ್ಕಳಂಗೆ ಮಾಡ್ಬಿಟ್ಟವ್ರೆ. ನಾನೇನು ಇವಾಗ ಕಮ್ಮಿ ಪ್ಲಾನ್ ಮಾಡಿಲ್ಲ, ನಾನು ಸರಿಯಾಗಿರೋ ದೊಡ್ಡ ಪ್ಲಾನೇನಿಯ ಮಾಡಿದ್ದೀನಿ. ಆದರೆ ನನ್ನ ಮಗಳು ಒಳಿಯನ್ನ ಇನ್ನೂ ಜೊತೆಗೆ ಇಟ್ಕೊಂಡಿದ್ದೀನಿ. ಅದೇನೇ ಪ್ರಾಬ್ಲಮ್ಮು. ನನ್ನ ಮಗಳು ಒಳಿಯನ್ನ ಮೊದಲು ಕಳಿಸ್ತೀನಿ ರೀ. ಸರಿ ಆಯಿತು. ನಾನು ದಿವ್ಯ ದೃಷ್ಟಿಯಿಂದ ಹೇಳಿದೆ ಅಷ್ಟೇ, ನಿನ್ನ ಮಗಳು ಒಳಿಯ ಹಿಂಗೆ ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೇದಾಗಲಿ ಸರಿನಾ, ಹೋಗ್ಬಿಟ್ಟು ಬಾಮ್ಮ. ಸರಿ ಸ್ವಾಮಿರೆ, ಆಯಿತು. ಭದ್ರಮ್ಮ ಯಾಕೆ ಹಿಂಗೆ ಆಗೋಗ್ಬಿಟ್ಲು ಇವಮ್ಮ? ರೀ ವಿಡಿಯೋ ನೋಡ್ತೇನೆ ರೀ. ವಿಡಿಯೋ ನಮ್ಮಮ್ಮ ಮಾತಾಡಿರೋ ವಿಡಿಯೋ ಎಲ್ಲನೂ ಎಲ್ಲ ಊರಿಗೆ ಏನೇ ಹೊರದಾಡ್ಬಿಟ್ಟೈತೆ ರೀ. ನೀವು ಕೊಟ್ಟಿರೋ ವಿಡಿಯೋಯಿಂದನೇ ಹಿಂಗೆಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು ಪಕ್ಕ ನಮ್ಮಮ್ಮ ಫುಲ್ಲು ಗರಂ ಆಗೋಗ್ಬಿಟ್ಟಿರ್ತದೆ. ನಾನು ಪೊದ್ದಿ ಹತ್ರ ಹೋಗ್ಬಿಟ್ಟು ಡೀಲ್ ಮಾಡ್ಕೊಂಬಿಟ್ಟು ಅಂತ ಹೇಳಿದೆ, ಹಿಂಗೆಲ್ಲ ಮಾಡು ಅಂತ ಹೇಳಿದ್ನೆ ನಾನು. ರೀ ಅದೆಲ್ಲ ಪೊದ್ದಿತಕ್ಕೆ ಹೋಗೋ ಐಡಿಯಾನ ಕೊಟ್ಟಿದ್ದು ನೀವೇ ತಾನೇ. ಪೊದ್ದಿತಕ್ಕೆ ಹೋಗೋ ಐಡಿಯಾ ನೀವು ಕೊಟ್ಟಿದ್ದೀರ ಅಂದಮೇಲೆ ನಮ್ಮಮ್ಮ ನಿಮ್ಮ ಮೇಲೆ ಏನೇ ಗರಂ ಆಗಿರ್ತದೆ. ಯಾಕೋ ಏನೋ ನಮ್ಮ ಟೈಮೇ ಸರಿಲ್ಲ. ಸುತ್ತಾಡ್ಕೊಂಡು ನಮ್ಮ ತಕ್ಕೇನೇ ಬಂದು ನಿಂತ್ಕೊತೈತೆ. ನನಗಂತೂ ತಲೆ ಕೆಟ್ಟು ಕೆರಡ್ಬಿಟ್ಟೈತೆ ನನಗಂತೂ. ಇವಾಗ ಏನು ಮಾಡಿದ್ರಿ? ನಮ್ಮಮ್ಮ ಬಂದರೆ ಬೈದು ಬಿಸಾಕ್ತದೋ ಏನು ಮಾಡ್ತದೋ ಏನೋ ಗೊತ್ತಿಲ್ಲ. ನಾನೇನು ಹೇಳ್ದೆ, ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ಪೊದ್ದುತ್ತಾಗ ಡೀಲ್ ಮಾಡುವಂತ ಅಷ್ಟೇ ನಾನು ಹೇಳಿದ್ದು. ಜನರನ್ನೆಲ್ಲ ಉಕ್ಕ ಅಂತ ಹೇಳ್ಬಿಟ್ಟು ನಾನೇನಾರ ಹೇಳಿದ್ನ? ಅಯ್ಯೋ ನಿನ್ನ ಇದೊಳ್ಳೆ ಸಂದ ಕೇಳ್ತಿದ್ದೀಗಲ್ಲ ನೀನಂತೂ. ನಾನೇನೋ ಮಾಡ್ಬಿಟ್ಟೆ ನನಗೆ. ನೀನು ನಿಮ್ಮಮ್ಮ ಸರಿಯಾಗಿದ್ದೀರಾ, ಏನೋ ಉದ್ಧಾರ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿ ಹೇಳಿದ್ರೆ ಉದ್ಧಾರ ಆಗೋಕ್ಕೆ ಅಂತ ಹೇಳ್ಬಿಟ್ಟು. ನೀನು ಒಳ್ಳೆನೇ ಬಿಡತ್ತರಿ ನೋಡು. ಅದೆಲ್ಲನೂ ನನಗೆ ಗೊತ್ತಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ವಾ. ನಂದು ಇದಕ್ಕೂ ಏನು ನಂದೇನು ತಪ್ಪು ಇಲ್ಲ. ನಿಮ್ಮಮ್ಮ ಬಂದು ಮಾತಾಡಲಿ, ನಾನೇ ಅದಕ್ಕೆ ಉತ್ತರ ಕೊಡ್ತೀನಿ ಸರಿಯಾಗಿ. ಆದ್ರೂ ನಮ್ಮ ಅಮ್ಮನ ಊರು ಜನ ಎಲ್ಲನೂ ಸರಿಯಾಗಿ ಉಕ್ಕಂತವ್ರು ಬಿಡ್ರಿ. ಸರಿಯಾಗಿ ಅಂದರೆ ಯಾಕೆ ಹೇಳ್ತೀರಾ? ಕ್ಯಾಕುರ್ಸ್ ಸರಿಯಾಗಿ ಮಕ್ಕೇನೇ ಉಕ್ಕತ್ತವ್ರೆ. ಕ್ಯಾಕುರ್ಸೇನೇ ಯಪ್ಪ. ನನಗಂತೂ ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ ನನಗಂತೂ. ಇದೇನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ ಬೇಜಾರಾಯ್ತದೆ. ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ಲ. ಇವಾಗ ಏನಾರ ಮಾಡ್ಬೇಕಲ್ರಿ ನಾವು. ನಮ್ಮ ಅಮ್ಮನ ಹೊಗಳ ಥರ ಏನಾರ ಮಾಡಬೇಕಲ್ವಾ? ಏನೇ ಮಾಡೋಕ್ಕಾಯ್ತದೆ ಹೊಗಳ ಥರ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೊಗಳ ಥರ ಮಾಡ್ಬೇಕಂತ. ಹೊಗಳ ಥರ ಈಗ ಹೊಗಳ ಥರ ಮಾಡೋಕ್ಕೋಗಿ ಉಗಿಸ್ಕೊತಾ ಇರೋದು. ಅಯ್ಯೋ ನಿಮ್ಮಮ್ಮ ಗೊತ್ತಾಯ್ದಂಗೆ ಐತೆ. ಅತ್ತೆ ಯಾಕತ್ತೆ ಹಿಂಗೆ ಸಪ್ಪೋಗಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯ್ತತೆ? ನಿಮಗೇನು ಆಗಿರಲ್ಲ ಬಿಡಿ. ನೋಡಿಯತ್ತೆ, ಏನು ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ತಲೆ ಕೆಡಿಸ್ಕೋಬಾರ್ದು. ಈ ಕಿವೆ ಕೇಳ್ತಿರ್ಬೇಕು, ಈ ಕಿವೆಗೆ ಬಿಡ್ತಾ ಇರಬೇಕು. ನೀವೇನು ತಲೆ ಕೆಡಿಸ್ಕೋಬಾರ್ದು ರೀ. ಅಮ್ಮ ಬೊಯ್ಯಕ್ಕೇನೇ ಬಂದಿರೋದು ರೀ. ನೀನು ಮಾಡಿರೋ ಕೆಲಸಕ್ಕೆ ಪೊದ್ದಿ ಹತ್ರ ಡೀಲ್ ಮಾಡ್ಕೊಂಬಿಡ್ಬಾ ಅಂತ ಹೇಳಿದಲ್ಲ, ಆ ಪಿಲಾನ್ಗೆ ಇವತ್ತು ಊರಾಗೆಲ್ಲನೂ ನನ್ನ ಮಾನ ಮರ್ಯಾದೆ ಎಲ್ಲನೂ ಊರಾಗೆ 3 ಕಾಸು ಖರಾಜಾಗ್ಬಿಟ್ಟೈತೆ. ಅದಕ್ಕೆಲ್ಲ ಕಾರಣ ಯಾರು? ಅದಕ್ಕೆಲ್ಲ ಕಾರಣಕರ್ತ ನೀನೇ.
ಅದು ಅಮ್ಮ ನನ್ನ ಗಂಡ ಮಾತಾಡು ಅಂತ ಹೇಳಿದ್ದ, ನೀನು ಏನೋ ಮಾತಾಡ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಬಿಟ್ಟು ನೀನು ಮರ್ಯಾದೆ ಕಳ್ಕೊಂತ ಹೇಳ್ಬಿಟ್ಟು ಏನಾರ ಹೇಳಿದ್ರೆ ಇದು ಒಳ್ಳೆ ಚೆನ್ನಾಗಿ ಹೇಳ್ತಿಲ್ಲಮ್ಮ ನೀನಂತಂದ್ರೆ. ಹಂಗೇಂಥದ್ದು ಇಲ್ಲ ಕಣಮ್ಮ, ಹಂಗೇನೂ ಇಲ್ಲ. ನೋಡಿ ಹೇಳಿ ಅಂದರೆ ನೋಡಿ ಮಗಳೇ, ಈಗಲೇ ಹೇಳ್ತಿದ್ದೀನಿ, ದಯವಿಟ್ಟು ನಿಮಗೆ ಕೈ ಹಿಡ್ಕೊಬಿಡ್ತೀನಿ, ನಿಮಗೆ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ದಯವಿಟ್ಟು ಮನೆಯಿಂದ ಈಚೆ ಕಡೆ ಕೊಂಟೋಗ್ಬಿಡಿ. ದಯವಿಟ್ಟು ನಮ್ಮ ಮನೆಯಾಗ ಮಾತ್ರ ಇರಬೇಡಿ ಮಗಳೇ. ನಿನ್ನ ಗಂಡನ ಕರ್ಕೊಂಬಿಟ್ಟು ಎತ್ತನ ಹೋಗ್ಬಿಡಿ. ದಯವಿಟ್ಟು ನಮ್ಮ ಮನೆಗೆ ಮಾತ್ರ ಇರಬೇಡ್ರಿ. ನಾನು ಈಗಲೇ ಹೇಳ್ತಿದ್ದೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಬೊಯ್ಯೋಕ್ಕೋ ಬೊಡಿಯೋಕ್ಕೋ ನನಗೆ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಕುಂದೋಗ್ಬಿಟ್ಟಿದ್ದೀನಿ ನಾನಂತೂ ನಿಮ್ಮಿಬ್ಬರಿಂದ. ನೋಡು, ನೀವಿಬ್ಬರು ಈ ಮನೆ ಬಿಟ್ಬಿಟ್ಟು ಹೋದ್ರೆ ನನಗೆ ಸಮಾಧಾನ. ಅತ್ತೆ ಇಂಥ ಚಿಕ್ಕ ವಿಷಯಕ್ಕೆ ಎಲ್ಲನೂ ಮನೆ ಬಿಟ್ಟು ಹೋಗು ಅಂತ ಯಾವಾಗೂ ಯಾಕತ್ತೆ ಕೊಡಿಸ್ತೀರಾ? ನಮಗೂ ಮನೆ ಬಿಟ್ಟು ಹೋಗೋಕೆ ಎಲ್ಲನೂ ಇಷ್ಟನೂ ಇಲ್ಲ ಕಣತ್ತೆ. ನಮಗಂತೂ ಮನೆ ಬಿಟ್ಬಿಟ್ಟು ಹೋಗೋಕ್ಕೆ ಒಂದು ಚೂರೂ ಇಷ್ಟ ಇಲ್ಲ ಕಣತ್ತೆ. ದಯವಿಟ್ಟು ಮನೆ ಬಿಟ್ಟು ಕಳಿಸ್ಬಿಡಿ ಕಣತ್ತೆ. ನಿಮಗೆ ಇದು ಕಿನ್ನೂ ಬೇಕಾದ್ರೆ ಒಳ್ಳೆ ಬೆಟರ್ ಚೆನ್ನಾಗಿರೋ ಐಡಿಯಾ ಕೊಡ್ತೀನಿ. ದಯವಿಟ್ಟು ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ ಕಣತ್ತೆ. ಅಳಿ ಅಂದರೆ ಬೋರ ಪಾಪ ಎಲ್ಲನೂ ಬಂದ್ಬಿಡಿ ಅಳಿ ಅಂದರೆ, ನಿಮ್ಮ ಕಾಲಿಗೆ ಬೀಳ್ತೀನಿ ಹೇಳಿ ಅಂದರೆ, ನಿಮ್ಮ ಕಾಲು ಹಿಡ್ಕೊಬಿಟ್ಟಿದ್ದೀನಿ. ದಯವಿಟ್ಟು ಈ ಮನೆಯಿಂದ ತೊಲಗ್ಬಿಡಿ ಹೇಳಿ ಅಂದರೆ. ದಯವಿಟ್ಟು ಇನ್ನೊಂದು ನಿಮ್ಮ ಕಿತ್ತೋಗಿರೋ ಕಾಲನ್ನ ಮನೆಗೆ ಇಟ್ಬಿಟ್ರಿ ಅಂತಂದರೆ ನಾನಂತೂ ಸುಮ್ಮನಿರಕ್ಕಿಲ್ಲ ಹೇಳಿ ಅಂದರೆ. ನೋಡಿ, ನಾನು ಬರೋ ಪಾಪನೇ ಬಂದ್ಬಿಡ್ಲಿ, ಚಿಕ್ಕಒಂದು ಕಾಲು ಹಿಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಬರೆದಿರೋ ಪಾಪ ಎಲ್ಲ ಬಂದ್ಬಿಡ್ಲಿ, ನಾನು ಕಾಲಿಗೆ ಬಿದ್ದುಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ಮ ಕಾಟ ಸಹಿಸ್ಕೊಳ್ಳೋಕ್ಕೆ ನನಗೆ ದೇವ್ರನಿಗೂ ಆಯ್ತಿಲ್ಲ. ನನ್ನ ಮಗ ಸಸ್ಯನೂ ಹೊಂಟ್ಬಿಟ್ರತ್ತಾಗೆ ನಿಮ್ಮ ಕಾಲು ಬಿದ್ದೀನಿ ತಾನೆ. ದಯವಿಟ್ಟು ಹೊಂಟ್ಬಿಡ್ರಿ ನೀವು ಮನೆ ಬಿಟ್ಬಿಟ್ಟು. ನೀವು ಏನಾರ ಇಲ್ಲಿ ಇದ್ಬಿಟ್ರಂತೂ ದೇವ್ರನೇ ಹೇಳ್ತೀನಲ್ಲ ನಾನು, ಏನಾಯ್ತು ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಮನೆ ಬಿಟ್ಟು ಹೊಂಟೋಗ್ಬಿಡಿ. ಅಯ್ಯೋ ಅತ್ತೆ ಎದ್ದೊಳಿಯತ್ತೆ. ಇದೇನತ್ತೆ ಮಾಡ್ತಾ ಇದ್ರಿ ನೀವು? ಎದ್ದೊಳಿಯತ್ತೆ. ಅಯ್ಯೋ ಎದ್ದೊಳಿಯತ್ತೆ, ನೀವು ಸುಮ್ಕೇನೆಯಾ? ಅಮ್ಮ ಇದು ಯಾಕಮ್ಮ ಯಾರನ್ನ ಅಳಿಯನ ಕಾಲಕ್ಕೆ ಬೀಳ್ತಾರೆ ನಮ್ಮ ಇದಳಮ್ಮ ಯಾಕೆ ಸುಮ್ಕೇನೆ? ನಮ್ಮನ್ನ ಯಾಕೆ ಮನೆ ಬಿಟ್ಟೋಗು ಅಂತ ಹೇಳ್ತಾ ಇದೆಯಾ? ಎದಳಮ್ಮ ಯಾಕೆ ಎದಳಮ್ಮ ಸುಮ್ಕೇನೆ ಇಲ್ವೇ? ದಯವಿಟ್ಟು ಕಾಲು ಬಿದ್ದಿದ್ದೀನಿ, ಕಾಲು ಬಿದ್ದಿರೋದಕ್ಕಾದ್ರೂ ನೀನು ಗಂಡನ ಕರ್ಕೊಂಡಿದ್ದ ಹೊಂಟೋಗ್ಬಿಡಿ. ದಯವಿಟ್ಟು ಇಲ್ಲಿ ಇರಬೇಡ್ವೆ. ನೀನು ಇದ್ಬಿಟ್ಟು ನನಗಂತೂ ಹೇಳಿಲ್ವಾ ಇರೋಕ್ಕೇನೇ ಹಾಕಿಲ್ಲ ನನಗಂತೂ. ದಯವಿಟ್ಟು ನೀನು ಗಂಡನ ಕರ್ಕೊಂಡು ಯಾತನ ತೊಳಗ್ಬಿಡು. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಕಾಲಿಗೂ ಬಿದ್ದುಬಿಟ್ಟಿದ್ದೀನಿ. ದಯವಿಟ್ಟು ನೀನು ಗಂಡನ ಕರ್ಕೊಂಡು ತೊಳಗ್ಬಿಡು. ಇಲ್ಲೂ ಮಾತ್ರ ಇರ್ಕೊಡ್ದ ಮನೆಗೆ. ಇನ್ನು ಇದಕ್ಕಿನ್ನೂ ಏನು ಹೇಳೋಕ್ಕಾಗಲ್ಲ. ಇದಕ್ಕಿನ್ನೂ ಜಾಸ್ತಿ ಕೋಪ ಬಂತು ಅಂದರೆ ನಾನು ಏನು ಮಾಡ್ತೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಮನೆ ಬಿಟ್ಟು ಹೋಗಿ. ಅಮ್ಮ ಯಾರು ನಿಂಗೆಲ್ಲ ಹೇಳ್ಕೊಟ್ಬಿಟ್ಟು ಇಂಥ ಕೆಲಸ ಮಾಡಿಸೋರಲ್ವೇನಮ್ಮ? ನನಗೆ ಗೊತ್ತು ಯಾರು ನಿಂಗೆಲ್ಲ ಹೇಳ್ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮನೆಯಾಳಿ ಕೆರ ಕಿತ್ತೋಯ್ತವೆ, ನನಗೆ ಯಾರು ಹೇಳಿಲ್ಲ. ನೋಡು, ದೇವ್ರನ್ನೇ ಕೇಳ್ತೀನಿ ನಾನು. ಸೈಲೆಂಟಾಗಿ ಹೇಳ್ತಾ ಇದ್ದೀನಿ ನಿನಗೆ, ಸೈಲೆಂಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊಂಟೋಗ್ಬಿಡು ಇಲ್ಲಿಂದ. ದಯವಿಟ್ಟು ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟೆ ಅಂತಂದ್ರೆ ನೀನು ನನಗೆ ಹೇಳಿಲ್ವ ಇವಾಗ ಬೇಜಾರಾಗಿ ಹೇಳ್ತಾ ಇದ್ದೀನಿ. ಕ್ವಾಪ್ ಹತ್ತು ಅಂದರೆ ನಿಂಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂತ. ಸುಮ್ಮನೆ ತೊಲಗ್ಬಿಡ್ರಿ. ಇಲ್ಲಿ ಯಾರು ಇರೋಕೆ ಹೋಗ್ಬಿಡಿ. ದಯವಿಟ್ಟು ಸುಮ್ಮನೆ ತೊಲಗ್ಬಿಡ್ರಿ. ನೋಡ್ದ, ನಾನು ಏನು ತಪ್ಪು ಮಾಡಿದೆ? ಐಡಿಯಾ ಕೊಟ್ಟಿದ್ದು ತಪ್ಪ? ನಾನು ಸರಿಯಾಗಿರೋ ಐಡಿಯಾನೇನಿಯಾ ಕೊಟ್ಟಿದ್ದೆ. ಆದರೆ ಏನು ಮಾಡ್ತೀಯಾ, ನಿಮ್ಮಮ್ಮ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಅದನ್ನ ಅಷ್ಟೇನೇನಿಯಾ, ನಾನು ಸರಿಯಾಗಿರೋ ಐಡಿಯಾನೇನಿಯಾ ಕೊಟ್ಟಿದ್ದೆ ತಾನೇ. ಕೊಟ್ಟಿದ್ರೂ ಯಾಕೆ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ? ನನಗಂತೂ ನಿಮ್ಮಮ್ಮನ ಮೇಲೆ ಭಾಳ ಬೇಜಾರಾಯ್ತಾಯ್ತು. ನನಗಂತೂ ಬಾರೆ ಹೋಗೋಣ ಮನೆ ಬಿಟ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇತ್ತಂದರೆ ನಾನೇನು ಅಂತ ಮಾಡಬಾರ್ದು ಮಾಡ್ಬಿಟ್ಟಿದ್ದೀನ ಏನು? ಯಾರು ಇದನ್ನೆಲ್ಲವೇ ಹೇಳ್ಕೊಟ್ಟವ್ರೆ ಅಂತ ಅನ್ನಿಸ್ತದೆ ನಿಮ್ಮಮ್ಮಂಗೆ. ಅದಕ್ಕೆ ಏನಿಯಾ ಹಿಂಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಿರೋದು. ಹೊಳಿ ಅಂದರೆ ಒಯ್ತೀರಾ ಇಲ್ವಾ? ನಾನು ನಿಧಾನಕ್ಕೆ ಒಳ್ಳೆ ಮಾತಾಗಿ ಹೇಳ್ತಿದ್ದೀನಿ. ಈಗ ಒಯ್ತೀರಾ ಇಲ್ವಾ ಹೇಳಿ? ಅಮ್ಮ ನಾನು ನನ್ನ ಗಂಡ ಎಲ್ಲ ಹೋಗ್ಬೇಕು. ಎಲ್ಗೆ ಹೋಗ್ಬೇಕು? ನಾವು ಇಬ್ಬರೂ ನಾನು ಪಿರುತಿ ಮಾಡ್ತಾನೆ ಅಂತ ಕಟ್ಕಡಿಲ್ವೇ ನಿನ್ನ ಗಂಡನ? ಕರ್ಕೊಂಡೋಯ್ತಾನೆ ಹೋಗು, ಎಲ್ಲ ಕರ್ಕೊಂಡೋಗಿ ಸಾಕತ್ತಾನೆ. ಯಾಕ್ಲಾ ಗಂಡ್ಸಲ್ವೆಲ್ಲ ನೀನು ನನ್ನ ಮಗಳನ್ನ ಸಾಕ ಯೋಗ್ಯತೆ ಇಲ್ಲ ಅಂದ್ರೆ ಅದು ಯಾಕ್ಲಾ ಕಟ್ಕೊಂಡು ನೀನು ಗಂಡ್ಸಲ್ವೆಲ್ಲ ಏನು? ಹೋಗ್ಲಾ ಹೋಗು, ನಿನ್ನ ಜಮೀನೆಲ್ಲ ಭಾಗ ಬಂದೈತಲ್ಲ, ಹೋಗಿ ಜಮೀನಾಗ ಏನ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ರಿ. ಇಲ್ಲಿಗೆ ಮಾತ್ರ ಬರ್ಬೇಡ ನಮ್ಮ ಮನೆಗೆ. ನೀನು ಬಂದಾಗಿಂದ ನನಗೆ ಲತ್ತೆ ಮುಚ್ಕೊಬಿಟ್ಟೈತೆ ನನಗಂತೂ. ಮೊದಲೇಂಗೋ ನೆಮ್ಮದಿಯಾಗಿದೆ, ಇವಾಗ ನೆಮ್ಮದಿ ಅನ್ನೋದೇನೇ ಇಲ್ಲ ನನ್ನ ಜೀವನದಾಗಂತೂ. ಆ ನೆಮ್ಮದಿ ಎಲ್ಲನೂ ಹಾಳಾಗಿ ಹೋಗ್ಬಿಟ್ಟೈತೆ. ನೋಡು, ಇರಬೇಡ ಅಂತ ಹೇಳಿದ್ಮೇಲೆ ಹೋಯ್ತಿರ್ಬೇಕು ಅಷ್ಟೇನಿಯಾ. ತೊಲಗ್ರಿ, ಇಬ್ಬರು ಸೇರಿ ತೊಲಗ್ಬಿಡ್ರಿ. ನೀವು ಹೆಂಗೋ ತೊಲಗಿದ್ದ ಸುಮ್ಮನಿರಿ ಅಂದರೆ ಕರ್ಕೊಂಬಂದು ಕೂರಿಸ್ಕೊಂಬಿಟ್ಲತ್ತಾಗೆ. ಕರ್ಕೊಂಬಿಟ್ಟು ಬಂದು ಈಗ ನೀನು ಜೊತೆಗೆ ಸೇರ್ಬಿಟ್ಟೆ ನೀವು ಹೋಗು ಸಾಕು. ನಮ್ಮನೆಗೆ ಯಾರು ಇರೋದು ಬೇಡ. ಎಲೆಕ್ಷನ್ ಮುಗಿಯೋ ಗಂಟ ನಾನು ಹೆಂಗೋ ನೆಮ್ಮದಿಗೆ ಇದ್ಕೊಂಡು ನೆಮ್ಮದಿ ಪ್ರಚಾರ ಮಾಡ್ಕೊಂಡು ಇರ್ತೀನಿ. ತೊಲಗ್ರಿ. ಸರಿ ನೋಡಿಯೇ, ಬ್ಯಾಗ್ ಎತ್ಕೊಂಡು ನೋಡಿ, ಹೋಗೋಣ ನೋಡಿ. ನೀನೇನು ಮಾಡೋಕ್ಕಾಯ್ತದೆ? ನನ್ನೇ ನಿಮ್ಮಮ್ಮ ಇಂತಿಂಥ ಮಾತು ಬೈತಾ ಇದ್ರೆ ನಿಮ್ಮಮ್ಮ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಿ. ನನಗಂತೂ ಎಂತೆಂಥ ಮಾತು ಅಂತ ಐತೆ ನಿಮ್ಮಮ್ಮ ಅಂತೂ. ನಾನಂತೂ ಇರೋಕ್ಕಿಲ್ಲ ನೋಡಿ, ಹೋಗೋಣ. ನಮ್ಮಮ್ಮಂಗೆ ಒಂದಿನ ನಮ್ಮ ಬೆಲೆ ಎಲ್ಲನೂ ಗೊತ್ತಾಯ್ತದೆ. ಇವತ್ತು ನಾವು ಹಿಂಗೆ ಹೊಂದಿದ್ದೀವಿ ಅಂತ ತಾನೇ ನಮ್ಮಮ್ಮ ಹಿಂಗೆಲ್ಲ ಮಾಡಿರೋದು. ಆಯಿತು ಬಿಡು. ಒಂದಲ್ಲ ಒಂದಿನ ನಮ್ಮ ಬೆಲೆ ಗೊತ್ತಾಯ್ತದೆ. ಅವತ್ತು ನಮ್ಮಮ್ಮ ನಮ್ಮ ಮುಂದಕ್ಕೆ ಬಂದೇ ಬರ್ತದೆ. ಅಪ್ಪ ಕೀಡಿಗಳು ತೊಲಗೋದು ಗೊತ್ತಾಗಿ ಇವತ್ತಿಗೆ. ಇವರಿದ್ರೇನೇ ನನಗಂತೂ ನೆಮ್ಮದಿಲ್ಲ. ಸದ್ಯ ಸ್ವಾಮೀಜಿ ಹೇಳ್ದಂಗೆ ಏನಿಯಾ ಇವರಿಬ್ಬರೂ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದೀನಿ. ನೀನು ಮುಂದೆ ಆದ್ರೂ ನೆಮ್ಮದಿಯಾಗಿರ್ಬೋದು ಅಂತ ಅನ್ನಿಸ್ತದೆ. ಯಪ್ಪ ದೇವ್ರೆ, ಹೊಳಿಯ ಅಲ್ಲ ಮನೆ ತೊಳಿಯ. ಆಗಲೇನೆ 3-4 ಲಕ್ಷ ಹಾಳು ಮಾಡಿ ಬಿಕ್ಬಿಟ್ಟ. ಎಲೆಕ್ಷನ್ಗೆ ಇನ್ನೂ ಜಾಸ್ತಿ ಏನಿಯಾ 4 ಲಕ್ಷ. ಸಿಲಿಂಡ್ರ್ ಕೊಡ್ತೀನಿ ಅಂತ ಮರ್ಯಾದೆ ಕಳ್ದ. ಪೊದ್ದು ವಿಷಯಕ್ಕೆ ಹೋಗ್ಬಿಟ್ಟು ಮರ್ಯಾದೆ ಕಳ್ಕೊಳಂಗೆ ಮಾಡ್ದ. ಇವ್ನು ಇದು ಬಿಟ್ರೆ ನಾನು ಇನ್ನೇನು ಎಲೆಕ್ಷನ್ನಾಗೆ ಅದೇನೋ ಅಂತಾರಲ್ಲ, ಒಂದು ಓಟು ಬೀಳ್ದಂಗೆ ಸೋಲಿಲ್ಲ ಅಂತಂದರೆ ಕೇಳ್ರಿ, ಒಂದು ಓಟು ಬೀಳೋಕ್ಕಿಲ್ಲ ನನಗಂತೂ. ನನಗೆ ಗೊತ್ತು. ಈಗಲಿಂದ ಶುರು ಮಾಡ್ಕೊತೀನಿ. ಒಳ್ಳೆ ಕೆಲಸ ಮಾಡ್ಕೊಂಡು ಹೆಂಗೋ ನನಗೆ ಗೆಲ್ತೀನಿ ಅಂತ ತಲೆ ಉಪಯೋಗಿಸಿ ಇವ್ನು ಸವಾಸ ನೆನೆಯ ಬೇಡ, ಹಾಳಾಗೋಗ್ಲಿ. ಲೇ ಸಮಾಧಾನ ಮಾಡ್ಕೊಳ್ಳಿ.
ಏನಾರ ಮಾಡೋಣ ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಹಿಂಗೆ ಎಷ್ಟು ದಿನ ಅಂತ ಬೇಜಾರು ಮಾಡ್ಕೊಂಡು ಕುಂತ್ಕೊಂತೀಯ ನಿಮ್ಮ ಅಮ್ಮ ನೋಡ್ದ ನನ್ನ ಕಾಲ್ಗೆ ಬಿದ್ದುಬಿಟ್ಟು ಅಂತಂದರೆ ನಿಮ್ಮ ಅಮ್ಮಗೆ ನನ್ನ ಕಂಡ್ರೆ ನೀ ಎಷ್ಟು ಬೇಜಾರು ಇರಬೇಡ ಹೇಳು ಬಿಡು ನಾವು ಐಡಿಯಾ ಕೊಟ್ಟಿರೋದಕ್ಕೆ ತಾನೇ ಹಿಂಗೆ ಎಲ್ಲ ಇದಾಗಿರೋದು ಹೆಂಗೋ ನಿಮ್ಮ ಅಮ್ಮಂತ ಒಳ್ಳೆನಾಗ ಜವಾಬ್ದಾರಿ ನಂದು ನಾನು ಒಳ್ಳೆನ ಹಾಕಿ ಆಯ್ತೀನಿ ನೀನು ಸುಮ್ಕೇರ್ ನೀನು ಹಿಂಗೆ ಬೇಜಾರು ಮಾಡ್ಕೊಬೇಡ ಒಂದಿನ ನಿಮ್ಮ ಅಮ್ಮನೇ ನೀ ಕರೆದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಕೇಳು ನಿಮ್ಮ ಅಮ್ಮನೇ ನೀ ಕರೀತದೆ ಅಲ್ಲಿ ಗಂಟೆ ನೀನು ಬೇಜಾರು ಮಾಡ್ಕೊಬೇಡ ಸುಮ್ಮನಿರು ನಾನು ಬೇಜಾರು ಮಾಡ್ಕೊಂತಿರೋದು ನಮ್ಮ ಅಮ್ಮ ಈಚೆ ಕಡೆಗೆ ಆಗ್ತು ಅಂತಲ್ಲ ಈಗ ಎಲ್ಲಿಗೆ ಹೋಗಿ ಸಾಯನಿ ಅಂತ ಹೇಳ್ಬಿಟ್ಟು ಈಗ ಯಾರ ಮನೆ ಐತೆ ನಮಗೆ ನಾನಂತೂ ಬಾಡಿಗೆ ಮನೆಗಳಿಗೆಲ್ಲ ಬರೋಕ್ಕಿಲ್ಲ ಬಾಡಿಗೆ ಕಟ್ಟಕ್ಕಾಯ್ತದ ಬಂದು ಓನರ್ ಕ್ಯಾಕಸ್ ಮಾಕೋಗಿತಾನೆ ಇರ್ತಾನೆ ಉಗಿಸ್ಕೊಂಡು ನನಗೂ ಸಾಕಾಗೋಯ್ತದೆ ಬಾಡಿಗೆ ಮನೆಗೆಲ್ಲ ಬರೋಕ್ಕಿಲ್ಲ ನೀವೇ ನಿಮ್ಮ ಮನೆಗೆ ಕರ್ಕೊಂಡೋಗಿ ನನಗೂ ಜೊಲ್ಮುಖಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಯಾರಿರ್ತಾರಿಲ್ಲ ಎಲ್ಲನೂ ನಮ್ಮಮ್ಮ ಬಿಟ್ಕೊತದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಅಮ್ಮ ಬಿಟ್ಕೊಳಕ್ಕಿಲ್ಲ ಮನೆಗೋ ಕೇಳೋದಂತೂ ಇಲ್ಲವೂ ಇಲ್ಲ ಬಿಡು, ನಾನು ಬಿಟ್ಕೊಳ್ಳೋದು ಇಲ್ಲ, ನಾನು ಕೇಳೋದೂ ಇಲ್ಲ. ಸಾವಾಸನೆ ನೀ ಬೇಡ. ಮತ್ತೆ ಇವಾಗ ಎಲ್ಲೋಗಿ ಸಾಯನ ಅಂತ ನೀನೇನೇ ಹೇಳು ಇಂಥ ಹತ್ರಕ್ಕೆ ಹೋಗ್ಬಿಟ್ಟು ಸಾಯನ ಅಂತ ಹೇಳ್ಬಿಟ್ಟು ಹೋಗಿ ಸಾಯನ ತಗಿ ನೀವು ಒಳ್ಳೆ ಸಂತ ಕೇಳ್ತಿರಲ್ಲ ಈಗ ಎಲ್ಲೂ ಹೋಗಿಲ್ಲ ಅಂದರೆ ಮತ್ತೆ ನಾವು ಎಲ್ಲಿರಾನೆ ಹೇಳು ನೀನೇ ತಾನೇ ನಿನ್ನ ಅಷ್ಟೃತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನೇ ತಾನೇ ನಾನು ಮದುವೆ ಮಾಡ್ಕೊಂಡಿದ್ದು. ಇವಾಗ ನೋಡಿದ್ರೆ ಹೆಂಗೆ ಹೇಳ್ತೀಯ ನೋಡು, ಇವಾಗ ನೋಡ್ರೆ ನೀನಂತೂ ನೋಡ್ರೆ ಏನು ಮಾಡ್ಬೇಕು ನಿನಗೆ ಹೇಳು, ನನಗೆ ಸಿಟ್ಟೋದಾಯ್ತು ನನಗೆ. ಆಯಿತು ಇರೇ, ನನಗೂ ನಮ್ಮ ಅಮ್ಮ ಜಮೀನು ಕೊಟ್ಟೈತೆ. ಏನು ಅಷ್ಟು ಇಷ್ಟು ಅಲ್ಲ, ಜಾಸ್ತಿ ನೀನೇ ಕೊಟ್ಟೈತೆ ಜಮೀನು ಎಲ್ಲನೂ. 1.5 ಎಕರೆ ಐತೆ, ಅದನ್ನು ಮಾರ್ಬಿಟ್ಟು ಮನೆಗೇ ತಗೊಳ್ಳೋಣ. ನಾನು ಹೋಗ್ಬಿಟ್ಟು ಮಾತಾಡ್ತೀನಿ, ನಾನು ಸುಮ್ಕಿರ್ ನಾನು ಮಾತಾಡ್ತೀನಿ ಹೋಗ್ಬಿಟ್ಟು. ನಿನ್ಗೆ ಯಾಕೆ ನಾನು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಹೆಂಗೋನು 1.5 ಎಕರೆ ಜಮೀನ ಮಾಡಿಸೋದು ಗೀರ್ಸೋದು. ಈಗ ನಮ್ಮ ಅಜ್ಜಿನ ಹೆಂಗನ ಮಾಡಿ ಓಡಿಸ್ಬಿಟ್ಟು 1.5 ಎಕರೆ ಜಮೀನು ಮಾರ್ಬಿಟ್ಟು ನಾನು ನೀನು ಚೆನ್ನಾಗಿ ಸೆಟ್ಲಾಗಣ. ನೀನು ಸುಮ್ಕಿರ್ ನೀನು. ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀರಾ, ಬೀದಿಗೆ ಬಿದ್ದಿದ್ದೀವಿ ನೆನಪಿರ್ಲಿ. ಬೀದೆ ಕುಂತ್ಕೊಂಡು ನೀವು ಇದೇ ಕತೆ ಆಯಿತು. ಹೋಗಿ ಅವಳ ಹತ್ರ ಹೋಗುತ್ತು ಮಾತಾಡಿ ಆಸ್ತಿಯ ನೀಟಾಗಿ ಇಸ್ಕೊಂಬಿಟ್ಟು ಬನ್ನಿ, ಮಾರ್ಕೊಂಡು ನಮ್ಮ ಪಡೆದು ನಾವು ತಿನ್ನೋಣ. ಅವಳ ಆಸ್ತಿ ನಮಗೇನು ಬೇಡ, ನಮ್ಮ ಆಸ್ತಿನಾದ್ರೂ ನಾವು ತಿನ್ನೋಣ. ಅದು ಬಿಟ್ಬಿಟ್ಟು ಅವಳಿಗೆ ಬಿಟ್ಟಿದ್ದೀರಾ, ಹೋಗಿ ನೆಟ್ಟಗೆ ಮಾತಾಡ್ಕೊಂಬಿಟ್ಟು ಬನ್ನಿ ಅಷ್ಟೇನೇ. ಸರಿ ನೀನು ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ. ನಾನು ಏನೋ ಒಂದು ಪ್ಲಾನ್ ಮಾಡ್ತೀನಿ.